ದಿಕ್ಕು ತಪ್ಪುತ್ತಿದೆಯೇ ಮೈತ್ರಿ ಪಕ್ಷಗಳ ಗುರಿ. ಜೆಡಿಎಸ್ ಬಿಜೆಪಿ ದೋಸ್ತಿಯಲ್ಲಿ ಶುರುವಾಯಿತು ಮೈತ್ರಿಯಲ್ಲಿ ಕದನ. ವರಿಷ್ಠರ ಮಟ್ಟಿಗೆ ಮಾತ್ರನ ಮೈತ್ರಿ ಧರ್ಮ ಪಾಲನೆ. ಸ್ಥಳೀಯ ಕಾರ್ಯಕರ್ತರ ನಡುವೆ ಮುಂದುವರಿದ ಗೊಂದಲ ಮುನಿಸು. ಜೆಡಿಎಸ್ ಭದ್ರಕೋಟೆ ಎನಿಸಿಕೊಂಡ ಕ್ಷೇತ್ರದಲ್ಲಿ ತನ್ನ ಬಲ ಪ್ರದರ್ಶಿಸಲು ಮುಂದಾದ ಕೇಸರಿ ಪಡೆ. ಹಾಲಿ ಶಾಸಕ ಎಂಟಿ ಕೃಷ್ಣಪ್ಪ ಸುದ್ದಿಗೋಷ್ಠಿ ನಡೆಸಿದ ಬೆನ್ನಲ್ಲೇ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಶಾಸಕ ಮಸಾಲೆ ಜಯರಾಮ್. ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಬೇಡ. ಬಿಜೆಪಿ ಪಕ್ಷದಲ್ಲಾಗಲಿ ಅಥವಾ ಮೈತ್ರಿ ಪಕ್ಷದಲ್ಲಾಗಲಿ ನಾನು ಪ್ರಬಲ ಅಭ್ಯರ್ಥಿಯೇ ಎಂದು ಮಾಜಿ ಶಾಸಕ ಮಸಾಲೆ ಜಯರಾಮ್ ಹೇಳಿಕೆ ನೀಡಿದ್ದಾರೆ. ತುರುವೇಕೆರೆಯ ತಮ್ಮ ತೋಟದ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯವೋ ನಾನು ಸ್ಪರ್ಧಿಸುವುದು ಅಷ್ಟೇ ಸತ್ಯ. ಮುಂದಿನ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ನಾನೇ ಎಂದು ಮಸಾಲೆ ಜಯರಾಮ್ ಘೋಷಿಸಿಕೊಂಡಿದ್ದಾರೆ. ಇನ್ನು ಚುನಾವಣೆ 2 ವರ್ಷ ಇರುವಾಗಲೇ ತುರುವೇಕೆರೆಯಲ್ಲಿ ಸ್ವಯಂ ಘೋಷಿತ ಅಭ್ಯರ್ಥಿಯಾಗಿ ಘೋಷಿಸಿಕೊಂಡ ಮಸಾಲೆ ಜಯರಾಮ್ ಹಾಲಿ ಶಾಸಕ ಎಂಟಿ ಕೃಷ್ಣಪ್ಪ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಬೇರೆ ಪಕ್ಷದ ಕುರಿತು ಮಾತನಾಡಲು ಹೋಗುವುದಿಲ್ಲ. ನಾನು ನಮ್ಮ ಬಿಜೆಪಿ ಪಕ್ಷದ ಪರವಾಗಿ ಮಾತನಾಡುತ್ತಿದ್ದೇನೆ. ಇನ್ನು ಎಲೆಕ್ಷನ್ ದೂರವಿದೆ. ಆದ್ರೆ ಅವರಿಗೆ ನನ್ನ ಟಿಕೆಟ್ ಮುಂಚಿತವಾಗಿಯೇ ಸೂಚನೆ ಇದೆ ಅನಿಸುತ್ತದೆ. ಆದ್ದರಿಂದ ಚುನಾವಣೆ ಬರುವ ಮುಂಚೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಕೊಳ್ಳುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಾನು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ. ನಮ್ಮ ಪಕ್ಷದಲ್ಲೂ ಕೇಂದ್ರದ ಸಚಿವರು, ನಾಯಕರು, ರಾಜ್ಯದ ಮುಖಂಡರು ಪಕ್ಷದ ಸಂಘಟನೆ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಬರುವ ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತದೆ. ನನ್ನ ಅಭ್ಯರ್ಥಿ ಮಾಡೇ ಮಾಡ್ತೇವೆ ಅಂತ ಕೇಂದ್ರದ ನಾಯಕರು ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗುವುದು ಖಚಿತ ಎಂದು ಹೇಳಲು ಈ ಸಂದರ್ಭದಲ್ಲಿ ಇಚ್ಛೆ ಪಡುತ್ತೇನೆ. ಇದರ ಕುರಿತಾಗಿ ಪಕ್ಷದ ಕಾರ್ಯಕರ್ತರಲ್ಲಾಗಲಿ ಮಾಧ್ಯಮಗಳಲ್ಲಾಗಲಿ ಯಾವುದೇ ಗೊಂದಲ ಬೇಡ. ನಾನಂತೂ ಬಿಜೆಪಿ ಅಭ್ಯರ್ಥಿಯಾಗುವುದು 100ಕ್ಕೆ 100 ಖಚಿತ ಎಂದು ಮಸಾಲೆ ಜಯರಾಮ್ ಸ್ಪಷ್ಟಪಡಿಸಿದ್ದಾರೆ. ಬಲ ಮಾಡಬೇಕು, ಬೆಂಬಲ ಜಾಸ್ತಿ ಸಂಘಟನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುತ್ತೆ, ಇನ್ನು ಅಭ್ಯರ್ಥಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ, ನಾನು ಜಾಸ್ತಿ ಮಾತಾಡಕೋಲ್ಲ, ಯಾಕೆ ಮಾತಾಡಕೋಲ್ಲ, ಬೇರೆ ಪಕ್ಷದ ವಿಚಾರ ಬೇಡ. ಅವ್ರವ್ರ ಪಕ್ಷದ ಅವರ ಅಭ್ಯರ್ಥಿ ಹೇಳ್ಕೊಳ್ಳೋರೆ. ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ನಾವು ಸ್ಪರ್ಧೆ ಮಾಡೋಣ ಖಚಿತ ಅಂತ ಹೇಳಕ್ಕೆ ಇಷ್ಟಪಟ್ಟು ಯಾರು ಗೊಂದಲ ಬೇಡ. ನಮ್ಮ ಕಾರ್ಯಕರ್ತರುಗಳಲ್ಲಿ ಇರ್ತಕ್ಕಂಥ ಮಾಧ್ಯಮದಲ್ಲಿ ಗೊಂದಲ ಬೇಡ. ನಾನಂತೂ ಅಭ್ಯರ್ಥಿ ಆಗೋದು ಖಚಿತ, 100ಕ್ಕೆ 100 ಭಾಗ ಅಭ್ಯರ್ಥಿ ಆಗ್ತೀನಿ. ಏನ್ ಎನ್ಡಿಎದಲ್ಲೂ ಕೊಡ್ತೀನಿ ಅಲ್ಲೂ ಸಹಿತ ಎನ್ಡಿಎದಲ್ಲೂ ಕೊಟ್ಟು ಸಹಿತ ನಾನು ಅಭ್ಯರ್ಥಿ ಆಗಿ ಆಗ್ತೀನಿ. ಎನ್ಡಿಎ 25 ಸದಸ್ಯ ಸರ್ಕಾರ ಬರ್ಬೋದು ಮುಂದೆ ಅಂತ ಹೇಳ್ತಾರೆ. ಬಂಧು ಪರ ಇಲ್ಲ, ನಾನಂತೂ ಅಭ್ಯರ್ಥಿ, ಎನ್ಡಿಎ ಸಹಿತ ಅಭ್ಯರ್ಥಿ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ನನಗೆ ಕೇಂದ್ರ ಸಚಿವರುಗಳು ಇರ್ತಕ್ಕಂಥ ಹೈಕಮಾಂಡ್ ಸಹಿತ ನಾನು ಹೇಳಿದೆ, ಹಿಂದೂ ಸಮಾವೇಶ ಮಾಡ್ತಾ ಇದ್ದೀವಿ. ಅದೇ ತರ ಒಂದು ಸಂಘಟನೆಗಳು ಕಮ್ಮಿ ಆಗಿಲ್ಲ. ಈಗಾಗಲೇ ಮುಂದಿನ ದಿನಗಳಲ್ಲಿ ಗ್ರಾಮ ಚುನಾವಣೆ ಬರುತ್ತೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ, ಎಲ್ಲ ಬರುತ್ತೆ. 10% ಸಂಘಟನೆ ಮಾಡಿ ಪಕ್ಷಕ್ಕೆ ಬಲ ತುಂಬ ಹೇಳಿದ್ದಾರೆ. ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಅಭ್ಯರ್ಥಿ ಆಗೋದು ತುರುವೇಕೆರೆ ತಾಲೂಕಲ್ಲಿ 100ಕ್ಕೆ 100 ಭಾಗ ಖಚಿತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಮಾಧ್ಯಮದ ಮಿತ್ರರನ್ನ ಕರೆದಿವತ್ತು ನಾನು ತಮ್ಮ ಮುಂದೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬೇರೆ ಎಂಟೇ ಕೇಳಿದ್ರೆ ಕೇಳ್ಬೋದು ತಾವು. ಸಿಟ್ಟಿಂಗ್ ಎಮ್ಎಲ್ಎಗೆ ಜೆಡಿಎಸ್ ಬರುತ್ತೆ ಅಂತಾರೆ. ಅಂತ ಪರಿಸ್ಥಿತಿ ಬಂದ್ರೆ ಎನ್ಡಿಎ ಇದ್ರೆ ಅವರ ಪರಿಸ್ಥಿತಿ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ. ಕೋಲಾರದಲ್ಲಿ ಗುರುಸ್ವಾಮಿ ಇದ್ರು, ಎಂಪಿ ಅವರು ಸಿಟ್ಟಿಂಗ್ ಎಂಪಿ ಇದ್ರು, ಚೇಂಜ್ ಮಾಡ್ಕೊಡ್ಲಿಲ್ವಾ? ಹಾಗಾಗಿ ಚೇಂಜ್ ಮಾಡ್ಕೊಡೋದ ಅವಕಾಶಗಳು ಬೇಜಾನಿದೆ. ಈಗ ಸ್ಟೇಟ್ ಹೇಳಿದಾಗೆ ಕೋಲಾರದಲ್ಲಿ ಚೇಂಜ್ ಮಾಡಿದ್ರು. ನಾವು ಅದೇ ಹೇಳ್ತಾ ಇಲ್ಲ. ನಮ್ಮ ಪಕ್ಷ ನಮಗೂ ಸಹಿತ ನಮ್ಮ ಪಕ್ಷದ ಇರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಪಕ್ಷದ ಹೈಕಮಾಂಡ್ ಏನು ಇವತ್ತು ಎನ್ಡಿಎ ಅಭ್ಯರ್ಥಿ ನೀನೇ ನಿಂತ್ಕೋಬೇಕು ಅಂತ ನಾನು ಹೇಳಿದ್ದಾರೆ. ಎನ್ಡಿಎ ಅಭ್ಯರ್ಥಿ ನೀನೇ ಅಭ್ಯರ್ಥಿ ಆಗ್ತಿ ಅಂತ ಹೇಳಿದ್ದಾರೆ. ನಮ್ಗೆ ಏನಂತ ವಿಶ್ವಾಸ ನಾನು ಹೇಳ್ಬೇಕು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಜೆಡಿಎಸ್ ಎನ್ಡಿಎ ಪರ ಜೆಡಿಎಸ್ ಹೊಂದಿದ್ರು, ಬಟ್ ಟಿಕೆಟ್ ಕೊಟ್ಟರೆ ಯಾರು ಎನ್ಡಿಎ ಅಭ್ಯರ್ಥಿ ನಿಂತ್ಕೋದ್ರೆ ನಿಂತ್ಕೋತೀವಿ. ಅವ್ರ ಪಕ್ಷದವರು ಪಕ್ಷ ಅಲ್ಲ ಸರ್, ಎನ್ಡಿಎ ಎರಡು ಬಿಜೆಪಿ ಜೆಡಿಎಸ್ ಎರಡು ಮೈತ್ರಿ. ನೀವು ಅದ್ರ ಮೈತ್ರಿ ಟಿಕೆಟ್ ಅಂತ ಅಂದ್ಬಿಟ್ಟು ಅವ್ರು ಹಾಗೆ ಎಮ್ಎಲ್ಎ ಇದ್ದಾರೆ ಅಂತ ಅವ್ರಿಗೆ ಟಿಕೆಟ್ ಕೊಟ್ರೆ ನಿಮ್ಗೆ ಟ್ರೈ ಮಾಡ್ತೀವಿ ಸರ್. ಕೊಟ್ಟರೆ ಮುಂಚೆ ನಾವೇ ಮಾಡೋಣ ಸರ್. ಈಗಾಗಲೇ ದೇವೇಗೌಡರು ಗ್ರಾಮ ಪಂಚಾಯತಿ ಸ್ಥಳೀಯ ಚುನಾವಣೆಗೆ ಮೈತ್ರಿ ಇಲ್ಲ ಅಂತ ಹೇಳಿದ್ದಾರೆ. ಮುಂದೆ ಕೂಡ ಮೈತ್ರಿ ಆಗ್ತೀವಿ ಅಂತ ಹೇಳಿ ನೀವ್ ಹೆಂಗ್ ಅನ್ಕೊಂತೀರಾ ಸರ್? ನಾವು ಮೈತ್ರಿ ಆಯ್ತದೆ ಹೇಳ್ತಾನೆ ಇಲ್ಲ, ಮೈತ್ರಿ ಆಯ್ತದೆ ಇದಾಯ್ತದೆ. ಎನ್ಡಿಎ ಅಭ್ಯರ್ಥಿ ಅಂದ್ರೆ ನಾನೇ ಅಭ್ಯರ್ಥಿ ಅಂತೀರಾ, ನೀವು ಮೈತ್ರಿ ಉಳಿಸ್ಕೊಂತೀರಾ ಅನ್ನೋದು ಯಾವ ಗ್ಯಾರಂಟಿ? ಈಗಾಗಲೇ ಸ್ಥಳೀಯ ಚುನಾವಣೆಗೆ ದೇವೇಗೌಡರು ಇಲ್ಲ ಅಂತ ಹೇಳಿದಾರಲ್ಲ ಸರ್. ಹೇಳಿದ್ದಾರೆ ನಾವು ಬರೀ ಎನ್ಡಿಎ ಅಭ್ಯರ್ಥಿ. ಕಾಂಗ್ರೆಸ್ ಸರ್ಕಾರ ದುಡ್ಡು ಕೊಟ್ಟರೆ ನಮ್ಮ ಶಿಕ್ಷಕರು ಕೆಲಸ ಮಾಡ್ತಾರೆ, ದುಡ್ಡೇ ಇಲ್ವಲ್ಲ.
ಒಂದು ಇಡೀ ಮಣ್ಣಾಗಕ್ಕೂ ಸಹ ದುಡ್ಡು ಕೊಡ್ತಿಲ್ಲ ಮೈತ್ರಿ ಸಮರ್ಥನೆನಾ ಸರ್? ಆ? ಮೈತ್ರಿ ಸಮರ್ಥನೆನಾ ಸರ್? ಮೈತ್ರಿ ಸಮರ್ಥನೆನಾ ಸರ್? ಮೈತ್ರಿ ಸಮರ್ಥನೆನಾ ಸರ್? ಸಮರ್ಥನೆ ಮಾಡ್ಕೋಬೇಕಲ್ಲ. ಮೊನ್ನೆ ಕೃಷ್ಣಪ್ಪ ಅವರು ಒಂದು ಮಾತು ಹೇಳಿದ್ರು ಹಾ. ಕಾರ್ಯಕರ್ತರ ಸಭೆಯಲ್ಲಿ ಮಸಾಲ ಜಯರಾಮ್ ಅವರು JDS ಗೆ ಬರೋ ಚಾನ್ಸಸ್ ಐತೆ ಅಂತ. ಹಂಗಾರೆ ಅವ್ರಿಗೆ ಗೊತ್ತಾಗಿರ್ಬೇಕು ನಾನು ಟಿಕೆಟ್ ಕೊಡ್ತಾರೆ ಅಂತ ಹೇಳಿ. ಅವರು ನನಗೆ ಟಿಕೆಟ್ ಕೊಡ್ಬೇಕು, ಅವರು ನನ್ನ ಹೆಸರು ಗೆಲ್ಸ್ಕೊಬೋದು ಕೃಷ್ಣಪ್ಪರಂಗೆ. ನಾವು ಕೃಷ್ಣಪ್ಪರ ಮಾತ್ರ ಬೇಡ, ಯಾಕಂದ್ರೆ ಅವರೇ ಹೇಳಿರ್ಬೇಕು, ನೀವು ಕೇಳಬೇಕು ಅಂತ ಹೇಳಿದ್ರೆ ಕೃಷ್ಣಪ್ಪರ ನನ್ನ ಹೆಸರು ಗೆಲ್ಸ್ಕೊಬೋದು ಅನ್ಸುತ್ತೆ. ಅವರೇ ಲಾಸ್ಟ್ ಚುನಾವಣೆ ಅಂತ ಹೇಳಿದಾರಲ್ಲ, ಅವ್ರಿಗೆ ಹೋದ್ ಸರಿನೇ ಅಲ್ಲ, ಅವರು ನೀವು ಟಿಕೆಟ್ ಸರ್, NDA ಟಿಕೆಟ್ ಆಕಾಂಕ್ಷಿ, NDA ಅಭ್ಯರ್ಥಿ, NDA ಟಿಕೆಟ್ ಆಕಾಂಕ್ಷಿ ನಾನು ಸಹಿತ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಆಕಾಂಕ್ಷಿ ನಾನು ಸಹಿತ, NDA ಅಭ್ಯರ್ಥಿ ನಾನು ಸಹಿತ. ಎಂದು ಸ್ಪಷ್ಟ ಹೌದು ಸರ್, ಹೌದು. ನಾನು ಅವ್ರಿಗೆ ನಮ್ಗೆ ಅವ್ರಿಗೆ ಕರೀಗೆ ನಾನು ಸೋತಿದ್ದು ನಾನು ಹೊಸ ನಾನು ಓಟ ಮಾಡ್ಲೇಬೇಕಲ್ಲ, ನಾನು ಟಿಕೆಟ್ ಟ್ರೈ NDA ಟಿಕೆಟ್ ಟ್ರೈ ಮಾಡ್ಲೇಬೇಕಲ್ಲ, ನಾನುವೇ ನಮ್ಮ ಪಕ್ಷದಲ್ಲಿ ಮಾಡ್ಲೇಬೇಕಲ್ವಾ. ಬಿಜೆಪಿ ಆಗ್ತಿರೋ JDS ಆಗ್ತಾರೆ. ಸಮೀಕ್ಷೆ ಮಾಡ್ತಾರೆ, ಯಾರ ಕೆಲಸ ಏನ್ ಮಾಡಿದ್ರೆ ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು ಅಂತ ಸಮೀಕ್ಷೆ ಮಾಡ್ತಾರೆ. ಯಾವ ತರ ಕೊಡ್ಬೇಕು ಅಂತ ಅವರು ಸರ್ಕಾರದ ಸುಮ್ಮನೆ ಕೂತ್ಕೊಳ್ತಾರೆ, NDA ಸಮೀಕ್ಷೆ ಮಾಡಿ ಕೊಡ್ತಾರೆ. ಯಾರಿಗೆ ಕೊಡ್ಬೇಕು ನಿರ್ಣಯ ಕೇಂದ್ರದ್ದು ಮಾಡ್ತಾರೆ, ಸಮನ್ವಯ ಸಮಿತಿ ಇರ್ತಾರೆ, ಕೊಡ್ತಾರೆ, ಏನೋ ಮಾಡ್ತಾರೆ. ಅವಾಗ ಅದ್ರೊಳಗೆ ನಾವೇನ್ ಹೋರಾಟ ಮಾಡಿ ನಾವು ಹೋರಾಟ ಮಾಡಿ ಟಿಕೆಟ್ ತರ್ತೀನಿ. ನಾನು ಸಹ ಒಂದು 5 ವರ್ಷ ಶಾಲೆಗಳನ್ನು 2 ಸಾವಿರ ಗೆದ್ದಿದ್ದೀನಿ, 2 ಸಾವಿರ ಸೋತಿದ್ರು ಗೆದ್ದ. ನಾನು 20 ವರ್ಷ ಆಯ್ತು ಅಲ್ಲಿ ತುರಿಕೆರೆ ಬಂದು. ನಂಗೂ ಸಹಿತ ಆಡಳಿತ ಇಡ್ತಾ ಇಲ್ವಾ? ಮಾಡಿದಿಲ್ಲ ಆಡಳಿತ ಜನ ಎಲ್ಲ ಒಳ್ಳೊಳ್ಳೆ ಆಡಳಿತ ಮಾಡಿದಿಲ್ಲ, ಒಳ್ಳೊಳ್ಳೆ ರಸ್ತೆ ಕಾಮಗಾರಿ ಮಾಡಿದಿಲ್ಲ, ಒಳ್ಳೊಳ್ಳೆ ಸಿಸಿ ರಸ್ತೆ ಮಾಡಿದಿಲ್ಲ, ಒಳ್ಳೊಳ್ಳೆ ನೀರಾವರಿ ಯೋಜನೆ ಮಾಡಿದ್ದೀನಲ್ವಾ, ಒಳ್ಳೆ ಸ್ಕೂಲ್ ಕಟ್ಟಿದ್ದೀನಲ್ವಾ, ಕೋವಿಡ್ ಟೈಮಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದೀನಲ್ವಾ, ಏನ್ ಮಾಡಿಲ್ಲ ಎಲ್ಲರೂ ಮಾಡಿದ್ದೀನಿ. ನಾನು ಹೇಳ್ತೀನಿ, ನಮ್ಮ ಕಾರ್ಯಕರ್ತರು ಸಹಕಾರ ಕೊಟ್ರು, ಎಲ್ಲ ಒಂದ್ ಸ್ವಲ್ಪ ಹತಾಶುರು ಆಯ್ತು, ಏನ್ ಮಾಡಕ್ಕಲ್ಲ ಈ ಪರಿಸ್ಥಿತಿ ಇದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ NDA ಅಭ್ಯರ್ಥಿನೂ ಸಹಿತ ನಾನೇ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾನೇ. ಯಾರೇ ಕೃಷ್ಣಪ್ಪ JDS ಬಂದು ಅವ್ರನ್ನ ಮಾತೆ ಕರೆದ್ರೆ JDS ಟಿಕೆಟ್ ಕೊಡಿಸಿ ನಾನು ಹೋಗಿ ರೆಡಿ ಇದ್ದೀನಿ. ಕೃಷ್ಣಪ್ಪ ಹೇಳಿಲ್ಲ ಬಂದು JDS ಹೇಳ್ತಾರೆ, JDS ಹೋಗಿ ರೆಡಿ ಇದ್ದಾರೆ ಸರ್. ಅವ್ರು ಕರೆದಾರಲ್ಲ ಈಗ ನನ್ನ ಕೃಷ್ಣಪ್ಪ ಕರೆದಾರಲ್ಲ, ಮೈತ್ರಿ JDS ಕೃಷ್ಣಪ್ಪ ಕರೆದಾರಲ್ಲ ಈಗ. ಇನ್ಸಿಡೆನ್ಸಿ ಗೆಲ್ಲ ಅಭ್ಯರ್ಥಿ ಯಾರು ಅಂತ ಚೆಕ್ ಮಾಡ್ತಾರಲ್ಲ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಎದುರ್ಕೊಂಡು. ನಾನೇನ್ ಮಾಡ್ಲಿ, ನನ್ನ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಯಾರು ಗೊಂದಲಿಲ್ಲ, ಇಷ್ಟ ಜನ ಕಾರ್ಯಕರ್ತರು ಬಂದ ಲೀಡರ್ ಮಾಡ್ಬೋದು, ಪ್ರಮುಖವಾದ ಕರೆದಿದ್ದೀವಿ. ಇಲ್ಲಿ ಯಾರು ಒಂದು ಗೊಂದಲಿಲ್ಲ ನಮ್ಮಲ್ಲಿ. ಯಾವ ಗೊಂದ ಇದೆ? ನಾನು ಅಭ್ಯರ್ಥಿ ಹೇಳ್ಕೊಂಡು ನಮ್ಮಲ್ಲಿ ಅವ್ರನ್ನ ಗೊಂದ ಇದೆ. ಹೌದು, ಸರ್ ನಮ್ದು ಶಿಸ್ತಿನ ಪಕ್ಷ, ನಮ್ದು ಶಿಸ್ತಿನ ಪಕ್ಷ, ನಮ್ಮ ಶಿಸ್ತಿನ ಪಕ್ಷ. 2 ವರ್ಷ ಆಯ್ತಲ್ಲ, ಯಾಕೆ ಈಗ ಹಿಂಗೆಲ್ಲ ಆತರ ಮಾಡ್ತಾರಲ್ಲ? ನಾವಿಲ್ಲ ಸರ್, ನಮ್ದು ಆಗ್ತಾ ಇಲ್ಲ. ನಮ್ಗೆ ನಮ್ಮಲ್ಲಿ ಹಣದಲ್ಲಿ ಇರತಕ್ಕಂತ ಗೊಂದಲ ಇಷ್ಟಕ್ಕೆಲ್ಲ ಕಾರಣ ಇರೋದು. ಅವ್ರ ಗೊಂದಲ ಇಲ್ಲ, ಅಧಿಕಾರದಾಗಿದ್ದೆ ಅವರೇ ಸ್ಟೇಟ್ಮೆಂಟ್ ಕೊಡುವಾಗ ನಾವು ಸುಮ್ಮನೆ ಮತ್ತೆ ಕೊಡಬಾರ್ದು ಹೇಳಿ. ಏನು ರಾಜ್ಯದಲ್ಲಿ ನಡೀತಾ ಇರೋ ವಿದ್ಯಮಾನಗಳ ಬಗ್ಗೆ, ಕೇಂದ್ರದಲ್ಲಿ ನಡೀತಾ